ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಕೈ ಹಿಡಿದು ನಡೆಸೆನ್ನೋ ಧಾರಾವಾಹಿಯ 35ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಕಥೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇದೇನು ಹೇಳ್ತಾ ಇದ್ದೀರಾ ಪೂರ್ಣಿಮಾ ನೀವು? ಜೆಸ್ಸಿ ಗರ್ಭಿಣಿಯಾಗಿದ್ಲಾ? ಒಂದು ರೀತಿಯ ಆಘಾತದಲ್ಲಿ ಕೇಳಿದಳು. ಹೌದು, ಕಾಲೇಜಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಅವಳು ಡ್ರಗ್ ಅಡಿಕ್ಟ್ ಆಗಿದ್ದ ವಿಷಯ ಹಾಗೆ ಪ್ರೆಗ್ನೆಂಟ್ ಆಗಿದ್ದ ವಿಷಯ ಎರಡನ್ನೂ ಬೆಳಕಿಗೆ ಬಾರದಂತೆ ನೋಡಿಕೊಂಡ್ರು ಮ್ಯಾನೇಜ್ಮೆಂಟ್ನವರು. ಪೂರ್ಣಿಮಾ ಗೆಳತಿಯ ನೆನಪಲ್ಲಿ ಗದ್ಗದಿತರಾದಳು. ಛೇ, ಜೆಸ್ಸಿ ಕತೆ ಹೇಗಿರ್ಬೋದು ಅಂತ ಅಂದ್ಕೊಂಡೇ ಇರಲಿಲ್ಲ. ಹೋಗಲಿ, ಅವಳು ಈ ಸ್ಥಿತಿಗೆ ಕಾರಣ ಯಾರು ಅನ್ನೋದಾದರೂ ಗೊತ್ತಿದೆಯಾ? ಬೇಸರ, ದುಃಖ ಎಲ್ಲ ಬೆರೆತಿತ್ತು ಆ ಯುವತಿಯ ಮಾತಲ್ಲಿ. ಅದು ಇನ್ನೊಂದು ದುರಂತ. ಆ ರಾಖಿಯಿಂದಾಗಿ ಜೆಸ್ಸಿ ಜೀವನ ಪೂರ್ತಿಯಾಗಿ ಹಾಳಾಗೋಯ್ತು ಎನ್ನುತ್ತಿದ್ದವಳು ಒಮ್ಮೆಲೇ ಎಚ್ಚೆತ್ತು. ನಿಜವಾಗ್ಲೂ ನೀವು ಜೆಸ್ಸಿ ಕಡೆಯವರೇ ತಾನೇ? ಮತ್ತು ಬೇರೆ ಯಾವುದೋ ಮಾಧ್ಯಮದವರಲ್ಲ ತಾನೇ ಎಂದಳು ಪೂರ್ಣಿಮಾ. ಇಲ್ಲ ಪೂರ್ಣಿಮಾ, ನಾನು ಯಾವುದೇ ಮಾಧ್ಯಮದ ಕಡೆಯಿಂದ ಬಂದಿರೋಳಲ್ಲ. ಆದರೆ ನಿಮಗೆ ಈ ಅನುಮಾನ ಯಾಕೆ ಬಂತು ಎಂದು ಕೇಳಿದಳು ಕುತೂಹಲದಿಂದ. ನೋಡಿ, ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಹೆಸರುಗಳು ಸೇರಿಕೊಂಡಿದೆ. ನಾವು ಮಿಡಲ್ ಕ್ಲಾಸ್ ಜನ. ನಾಳೆ ದಿನ ಸಾಕ್ಷಿ ಹೇಳಿ ಅಂತ ನಾವು ಕೋರ್ಟ್ ಕಚೇರಿಯಲ್ಲಿಯೋ ಹಾಗಾದರೆ? ಬೇಡಪ್ಪ ಬೇಡ, ನನಗೆ ಯಾವ ವಿಷಯನೂ ಗೊತ್ತಿಲ್ಲ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡಿ ಎಂದಳು ಪೂರ್ಣಿಮಾ ಭಯದಿಂದ. ನೀವೇನು ಹೆದರ್ಕೋಬೇಡಿ. ನನ್ನ ಉದ್ದೇಶ ಲವೀನಾ ಆಂಟಿನ ಗುಣಪಡಿಸೋದು ಅಷ್ಟೇ. ನಿಮ್ಮ ಹೆಸರು ಕೂಡ ಎಲ್ಲೂ ಬರಲ್ಲ. ಪ್ಲೀಸ್, ನಿಮಗೇನೇನು ತಿಳಿದಿದೆ ಅದನ್ನೆಲ್ಲ ಹೇಳಿ. ಒಂದೊಳ್ಳೆ ಕೆಲಸಕ್ಕೆ ಸುಳ್ಳಿನ ಆಧಾರ ಪಡೆದಳು ಆ ಯುವತಿ. ಪೂರ್ಣಿಮಾಳ ಭಯ ಇನ್ನೂ ಕಡಿಮೆ ಆಗಿರಲಿಲ್ಲ. ಮಾತನಾಡಲು ಅನುಮಾನ ಪಡುತ್ತಿದ್ದ ಪೂರ್ಣಿಮಾಳನ್ನು ನೋಡಿ, ತೀರ್ ಹೋಗಿರೋ ಜೆಸ್ಸಿನಂತೂ ವಾಪಸ್ ಕರ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಲವೀನಾ ಆಂಟಿನಾದರೂ ಉಳಿಸ್ಕೊಳ್ಳೋಣ ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ನಿಮ್ಮ ಸಹಾಯ ಬೇಕು. ನೀವು ಹೇಳೋ ವಿಷಯ ಎಲ್ಲೂ ಹೊರಗೆ ಬರಲ್ಲ, ಇದರಲ್ಲಿ ಎಲ್ಲೂ ನಿಮ್ಮ ಹೆಸರು ಕೂಡ ಬರಲ್ಲ ಎಂದು ಪರಿಪರಿಯಾಗಿ ಪೂರ್ಣಿಮಾಳ ಮನವೊಲಿಸಿದಳು. ಯುವತಿ ನೀಡಿದ ಭರವಸೆಯ ಮೇಲೆ ಪೂರ್ಣಿಮಾ ಹಳೆ ಕಥೆ ಹೇಳಲು ಪ್ರಾರಂಭಿಸಿದಳು. ಜೆಸ್ಸಿಗೆ ನಮ್ಮ ಬಾಟ್ನಿ ಲೆಕ್ಚರರ್ ಸುಜೀತ್ ಅವ್ರನ್ನ ಕಂಡ್ರೆ ತುಂಬ ಇಷ್ಟ. ಅವರು ಕೂಡ ಅವಳನ್ನು ನಗ್ನಗ್ತಾನೆ ಮಾತಾಡಿಸ್ತಾ ಇದ್ರು. ಅವ್ರ ಗುಣನೇ ಹಾಗೆ. ಜೆಸ್ಸಿನ ಮಾತ್ರ ಅಂತಲ್ಲ, ಎಲ್ಲ ವಿದ್ಯಾರ್ಥಿಗಳನ್ನು ಸ್ನೇಹಿತರ ಹಾಗೆ ಕಾಣೋರು. ಆದರೆ ಜೆಸ್ಸಿ ಅವ್ರ ಬಗ್ಗೆ ಕನಸು ಕಟ್ಟೋಕೆ ಶುರು ಮಾಡಿದ್ಲು. ಮೊದಲು ನಮ್ಮ ಹತ್ರ ಹೇಳಿದಾಗ ಆ ವಯಸ್ಸಿನ ಸಹಜ ಆಕರ್ಷಣೆ ಅಂತ ಅಂದ್ಕೊಂಡ್ವಿ. ನಮಗೂ ಆ ಲೆಕ್ಚರರ್ ಇಷ್ಟ, ಈ ಲೆಕ್ಚರರ್ ಇಷ್ಟ ಅಂತ ಮಾತಾಡ್ಕೊಳ್ತಾ ಇದ್ವಿ. ಆದರೆ ಜೆಸ್ಸಿ ಸುಜಿತ್ ಅವ್ರನ್ನ ಪ್ರೀತಿಸ್ತೀನಿ, ಅವ್ರನ್ನೇ ಮದುವೆ ಆಗ್ತೀನಿ ಅನ್ನೋಕ್ಕೆ ಶುರು ಮಾಡಿದ್ಲು. ಶುರುವಿನಲ್ಲಿ ತಮಾಷೆಗೆ ಹೇಳ್ತಾ ಇದ್ದಾಳೆ ಅಂದ್ಕೊಂಡ್ವಿ. ಆದರೆ ಅವಳಿಗೆ 3 ಹೊತ್ತು ಅವರದೇ ಧ್ಯಾನ ಆಗೋಯ್ತು. ನಾವಿಬ್ಬರೂ ಅವಳಿಗೆ ಬುದ್ಧಿ ಹೇಳೋ ಪ್ರಯತ್ನ ಮಾಡಿದ್ವಿ. ಆದರೆ ಅವಳು ಕೇಳೋ ಹಂತ ದಾಟ್ಬಿಟ್ಟಿದ್ಲು. ಮೋಸ್ಟ್ಲಿ ರಾಖಿ ಸ್ನೇಹ ಇಲ್ಲದೇ ಇದ್ದರೆ ಅವಳು ನಮ್ಮ ಮಾತು ಕೇಳ್ತಾ ಇದ್ಲೋ ಏನೋ. ಆ ರಾಖಿ ಅವಳು ಹುಚ್ಚು ಕನಸಿಗೆ ನೀರೇರಿತಾ ನಡೆದ. ಅಥವಾ ಅವಳಿಗೆ ಆ ಹುಚ್ಚು ಕನಸಿನ ಬೆನ್ನು ಹತ್ತೋ ಹಾಗೆ ಮಾಡ್ದೋನೇ ಅವನಿರಬಹುದು ಎಂದವಳು ತನ್ನ ಮಾತಿಗೆ ಅಲ್ಪ ವಿರಾಮ ಇಟ್ಟಳು. ಇತ್ತ ಅಣ್ಣಯ್ಯ ಮಾಯಾಳ ಮೇಲೆ ಬಹಳವೇ ಕೋಪಗೊಂಡಿದ್ದ. ನಿನ್ನಿಂದ ಏನು ಉಪಯೋಗ ಇಲ್ಲ ಮಾಯಾ. ಇಷ್ಟೆಲ್ಲ ಆದರೂ ಗಿರ್ಜಮ್ಮ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕಾಗಲಿಲ್ಲ ನಿನ್ನ ಕೈಲಿ. ಜೊತೆಗೆ ಆ ರವೀಶ್ ಬಗ್ಗೆ ಅವ್ರಿಗೆ ವಿಷಯ ತಿಳಿದು ಹೋಗಿದೆ ಅಂತೀಯ. ಇನ್ನು ಅಪ್ಪು ಕೂಡ ಕೈಜಾರು ಹೋದ ಹಾಗೇನೆ. ಇಷ್ಟು ದಿನ ನಮ್ಮನ್ನು ನೋಡ್ಕೊಂಡಿದ್ಯಾಕೆ? ನಮಗೇನಾದರೂ ಉಪಯೋಗಕ್ಕೆ ಬರ್ತೀರಾ ಅಂತ. ಆದರೆ ನಿನ್ನಿಂದ ಆ ಅಪ್ಪನೂ ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ಹಾಗೆ ಆ ಗಿರ್ಜಮ್ಮನ ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ಕೂಳಿಗೆ ದಂಡ, ಭೂಮಿಗೆ ಭಾರ ಅಷ್ಟೇ ನೀನು. ನನ್ನ ಕಣ್ಣು ಮುಂದಿಂದ ಹೋಗ್ಬಿಡು. ನನಗೆ ಬರ್ತಿರೋ ಕೋಪದಲ್ಲಿ ನಾನು ನಿನಗೆ ಏನು ಮಾಡ್ತೀನೋ ಅಂತಲೇ ಗೊತ್ತಿಲ್ಲ ಎಂದು ಗುಡುಗಿದ ಅಣ್ಣಯ್ಯ. ದೀನಳಾಗಿ ಅಣ್ಣಯ್ಯನನ್ನು ನೋಡಿದಳು ಮಾಯಾ. ಪ್ಲೀಸ್ ಅಣ್ಣಯ್ಯ, ಹಾಗನ್ಬೇಡ. ನಿನ್ನ ಬಿಟ್ಟರೆ ನನಗಿನ್ಯಾರು ದಿಕ್ಕು? ಎಲ್ಲರನ್ನೂ ಕಳ್ಕೊಂಡು ಬಯಲಲ್ಲಿ ನಿಂತಿದ್ದೀನಿ ನಾನು. ನೀನು ನನ್ನನ್ನು ದೂರ ತಳ್ಳಿದ್ರೆ ನಾನು ಎಲ್ಲಿಗೆ ಹೋಗಲಿ ಅಣ್ಣಯ್ಯ? ಕಣ್ಣು ತುಂಬಿ ನಿಂತ ಜೆನ್ನಿಯನ್ನು ಕಂಡು
ಒಂದು ಹನಿ ಕರುಣೆ ಹುಟ್ಟಲಿಲ್ಲ ಅಣ್ಣಯ್ಯನೆಂಬ ಕ್ರೂರಿಗೆ. ಈಗ ಸುಮ್ಮನೆ ಇಲ್ಲಿಂದ ಹೊರಟೋಗು ಮಾಯ, ನನ್ನ ಕೋಪ ಹೆಚ್ಚು ಮಾಡಬೇಡ ಎಂದು ಜೋರಾಗಿ ಕಿರ್ಚಿದ. ಸೋತ ಕಾಲೆಳೆಯುತ್ತಾ ಹೊರ ನಡೆದಳು ಮಾಯ. ತನ್ನ ಮನೆಗೆ ಬಂದ ಮಾಯಾಳಿಗೆ ಲೋಕವೇ ಶೂನ್ಯವೆನಿಸಿತು. ಮುಂದೆ ಏನು ಮಾಡೋದು ಅಂತ ತಿಳಿಯೋದೆ ಸುಮ್ಮನೆ ಹಾಸಿಗೆ ಮೇಲೆ ಒರಗಿದಳು. ನಿದ್ರೆ ಮಾತ್ರೆ ಒಂದನ್ನು ತೆಗೆದುಕೊಳ್ಳೋಣ ಎಂದುಕೊಂಡು ಅವಳು ಮತ್ತೆ ಮನ ಬದಲಾಯಿಸಿ ತನ್ನ ಅಮ್ಮನನ್ನು ನೋಡಲು ಹೊರಟಳು. ಪೂರ್ಣಿಮಾ ತನ್ನ ಹಳೆಯ ನೆನಪುಗಳಲ್ಲೇ ಕಳೆದು ಹೋದಾಗ ಕ್ಲಾರಾ ಒಮ್ಮೆ ಸಣ್ಣದಾಗಿ ಕೆಮ್ಮಿ ಅವಳನ್ನು ಎಚ್ಚರಿಸಿದಳು. ಓಹ್ ಸಾರಿ, ಜೆಸ್ಸಿ ಬಗ್ಗೆ ನೆನಪಾದರೆ ನಾನು ಪೂರ್ತಿಯಾಗಿ ಕಳೆದೇ ಹೋಗ್ಬಿಡ್ತೀನಿ. ನನಗೆ ನೀವಿಲ್ಲಿರೋದೇ ಮರ್ತು ಹೋದಾಗಿತ್ತು. ಏನು ಹೇಳ್ತಾ ಇದ್ದೆ ನಾನು? ಸುಜಿತ್ ಸರ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ? ಸುಜಿತ್ ಸರ್ಗೆ ಹೋದಲ್ಲಿ ಬಂದಲ್ಲಿ ಕಾಟ ಕೊಡೋಕ್ಕೆ ಶುರು ಮಾಡಿದ್ಲು ಜೆಸ್ಸಿ. ಅವರು ಅವಳನ್ನು ಕೂರಿಸ್ಕೊಂಡು ಬುದ್ಧಿ ಹೇಳಿದ್ರು, ಒಳ್ಳೆ ಮಾತಲ್ಲಿ ಹೇಳಿ ನೋಡಿದ್ರು, ಬೈದು ಬುದ್ಧಿ ಹೇಳಿದ್ರು. ಏನೇ ಆದರೂ ಜೆಸ್ಸಿ ಅವಳ ಹಠ ಬಿಡಲಿಲ್ಲ. ನಮ್ಮ ಮುಂದೆ ಸರ್ ತಂಟೆಗೆ ಹೋಗಲ್ಲ ಅಂತ ಒಪ್ಕೊಳ್ತಿದ್ದವಳು ಮತ್ತು ಮಾರನೇ ದಿನ ಅದೇ ತಪ್ಪು ಮಾಡ್ತಾಯಿದ್ಲು ಎಂದು ನಡೆಸೊಯ್ದಳು ಪೂರ್ಣಿಮಾ. ಅಷ್ಟರಲ್ಲಿ ನಮ್ಮ ಮ್ಯಾಥ್ಸ್ ಮೇಡಮ್ ನಿರ್ಮಲಾ ಅವ್ರ ಜೊತೆ ಸುಜಿತ್ ಅವ್ರ ಮದುವೆ ನಿಶ್ಚಯ ಆಯಿತು. ಆಗಂತೂ ಜೆಸ್ಸಿ ಅಕ್ಷರಶಃ ಹುಚ್ಚಿ ಹಾಗೆ ಆಡ್ತಿದ್ಲು. ರಾಖಿ ಸಹಾಯದಿಂದ ನಿರ್ಮಲಾ ಮೇಡಮ್ ಮನೆಗೆ ಹೋಗಿ ಬೆದರಿಕೆ ಕೂಡ ಹಾಕಿದ್ಲು. ಆದರೆ ಅದು ಯಾವಾಗ ಏನೂ ಪರಿಣಾಮ ಬೀರಲಿಲ್ವೋ ಆವಾಗ ಜೆಸ್ಸಿ ತುಂಬ ಕೆಳಮಟ್ಟಕ್ಕೆ ಇಳಿದ್ಬಿಟ್ಲು. ಬೇಸರದಿಂದ ನುಡಿದಳು ಪೂರ್ಣಿಮಾ. ಅಂದರೆ ಅಂಥದ್ದೇನು ಮಾಡಿದ್ಲು ಜೆಸ್ಸಿ? ಕುತೂಹಲದಿಂದ ಕೇಳಿದಳು ಕ್ಲಾರಾ. ತಾನು ಸುಜಿತ್ ಸರ್ ಮಗುಗೆ ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ಕಡೆ ಗಾಳಿ ಸುದ್ದಿ ಹಬ್ಬಿಸ್ಬಿಟ್ಲು. ಅವಳನ್ನು ಕರೆಸಿ ಮ್ಯಾನೇಜ್ಮೆಂಟ್ನವರು ಮಾತಾಡಿದ್ರು. ಆವಾಗಲೇ ನಮಗೆಲ್ಲ ಗೊತ್ತಾಗಿದ್ದು ಸುಜಿತ್ ಸರ್ ಕಾಲೇಜ್ ಸ್ಥಾಪನೆ ಮಾಡಿದವ್ರ ಮಗ ಅಂತ. ಅವರೇನು ಮಾತಾಡಿದ್ರು ಅಂತ ನಮಗೆಲ್ಲ ಗೊತ್ತಾಗಲಿಲ್ಲ. ಆದರೆ ಜೆಸ್ಸಿ ಅಪಾಲಜಿ ಲೆಟ್ರ್ ಬರ್ಕೊಟ್ಟು ಬಂದಳು. ಅವಳ ಕೋರ್ಸ್ ಕಂಪ್ಲೀಟ್ ಆಗೋಕ್ಕೆ ಇನ್ನು 2 ತಿಂಗಳು ಮಾತ್ರ ಬಾಕಿ ಇತ್ತು. ಹಾಗಾಗಿ ಅವಳ ಭವಿಷ್ಯ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವಳನ್ನು ಕಾಲೇಜಿಂದ ರೆಸ್ಟಿಗೇಟ್ ಮಾಡಲಿಲ್ಲ. ಒಂದು 15 ದಿನ ಹಾಸ್ಟೆಲ್ನಲ್ಲೇ ಇದ್ಲು, ಹೊರಗಡೆ ಎಲ್ಲೂ ಹೋಗ್ತಾನೇ ಇರಲಿಲ್ಲ. ಆಗ ನಮಗೆಲ್ಲ ಅವಳು ಎಷ್ಟರ ಮಟ್ಟಿಗೆ ನಶೆಯಲ್ಲಿ ಮುಳುಗೋಗಿದ್ದಾಳೆ ಅನ್ನೋದು ಗೊತ್ತಾಯಿತು. ಅವಳಿಗೆ ಕೂಡ ತಾನು ಆ ಚಟದಿಂದ ಮುಕ್ತ ಆಗಬೇಕು ಅನ್ನೋ ಆಸೆ ಇತ್ತು. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವಳ ಕೈಲಿ ಅದನ್ನು ಬಿಡೋದಕ್ಕಾಗ್ತಾ ಇರಲಿಲ್ಲ. ಭೂತಕಾಲದ ನೆನಪಿನಿಂದ ಪೂರ್ಣಿಮಾಳ ಕಣ್ಣಲ್ಲಿ ನೀರು ಯಾವುದೇ ಅಡೆತಡೆ ಇಲ್ಲದೆ ಹರಿಯುತ್ತಿತ್ತು. ಜೆಸ್ಸಿ ಆ ಸಮಯದಲ್ಲಿ ತುಂಬ ಹಿಂಸೆ ಅನುಭವಿಸ್ತಾ ಇದ್ಲು. ಅವಳಿಗೆ ಬೇಕಾದ ಹೊತ್ತಲ್ಲಿ ಅಮಲ ಪದಾರ್ಥ ಸಿಗದೇ ಇದ್ದರೆ ಕೈಕಾಲೆಲ್ಲ ನಡ್ಕ ಬರ್ತಾಯಿತ್ತು. ಹುಚ್ಚಿ ಥರ ಆಡ್ತಾಯಿದ್ಲು. ಸಿಕ್ಕಾಪಟ್ಟೆ ಕೂಗಾಡ್ತಾಯಿದ್ಲು. ಆ ಪದಾರ್ಥ ಸೇವಿಸೋವರೆಗೂ ಅವಳು ಅವಳಾಗಿರ್ತಿರ್ಲಿಲ್ಲ. ಆ ರಾಕಿಗೆ ಅದೆಷ್ಟು ಇನ್ಫ್ಲುಯೆನ್ಸ್ ಇತ್ತೋ ಏನೋ ನಾನು ಕಾಣೆ. ಹಾಸ್ಟೆಲ್ಲಿಗೆ ಆರಾಮಾಗಿ ಬಂದು ಜೆಸ್ಸಿಗೆ ಒಂದು ಪುಡಿ ಕೊಟ್ಟು ಹೋಗ್ತಾ ಇದ್ದ. ಅದನ್ನು ತೊಗೊಂಡು ಸ್ವಲ್ಪ ಹೊತ್ತು ಅವಳು ಪೂರ್ತಿ ನಶೆಲೇ ಇರ್ತಾಯಿದ್ಲು. ಈ ಲೋಕದ ಪರಿವೇ ಇಲ್ದಿದ್ದಾಗಿರ್ತಿದ್ಲು. ಮತ್ತೆ ಸ್ವಲ್ಪ ಹೊತ್ತಿಗೆ ಎಚ್ಚರ ಆದಮೇಲೆ ತುಂಬ ನಾರ್ಮಲ್ ಆಗಿರ್ತಿದ್ಲು. ಅಮಲ್ ಇಳಿದಾಗ ತನ್ನ ತಪ್ಪನ್ನೆಲ್ಲ ನೆನೆಸ್ಕೊಂಡು ಅಳ್ತಾ ಇದ್ಲು. ಪೂರ್ಣಿಮಾ ಗೆಳತಿಯ ನೆನಪಿನಿಂದ ಭಾರವಾದ ಮನಸ್ಸಿಗೆ ಮಾತಿಗೆ ಸ್ವಲ್ಪ ವಿಶ್ರಾಂತಿ ಕೊಟ್ಟರು. ಕ್ಲಾರಾ ಕೊಟ್ಟ ನೀರು ಕುಡಿದು ಸುಧಾರಿಸಿಕೊಂಡ ಪೂರ್ಣಿಮಾ ಮತ್ತೆ ಮಾತು ಮುಂದುವರೆಸಿದಳು. ಜೆಸ್ಸಿಗೆ ಯಾವುದೋ ಪಾಪ ಪ್ರಜ್ಞೆ ಕಾಡ್ತೊಡಗಿತ್ತು. ಅದನ್ನು ನಮ್ಮ ಹತ್ರ ಹಂಚ್ಕೊಳ್ಳೋಕ್ಕೂ ಆಗದೆ, ಒಬ್ಬಳೇ ಅನುಭವಿಸೋಕ್ಕೂ ಆಗದೆ ಒದ್ದಾಡ್ತಾ ಇದ್ಲು. ಅವಳ ಆಗಿನ ಸ್ಥಿತಿ ನಡೆಸ್ಕೊಂಡ್ರೆ ಈಗಲೂ ಹೊಟ್ಟೆಲಿ ಸಂಕಟ ಆಗುತ್ತೆ ಎಂದ ಪೂರ್ಣಿಮಾ ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಜೀವದ ಗೆಳತಿಯ ಅಗಲಿಕೆಯ ನೋವು ಅವಳನ್ನು ಇನ್ನೂ ಕಾಡುತ್ತಲಿತ್ತು. ಕ್ಲಾರಾ ಅವಳ ದುಃಖ ಕಡಿಮೆಯಾಗುವವರೆಗೂ ಸಹನೆಯಿಂದ ಕಾದಳು. ಸ್ವಲ್ಪ ಹೊತ್ತಾದ ಮೇಲೆ ಸುಧಾರಿಸಿಕೊಂಡ ಪೂರ್ಣಿಮಾ, ಕ್ಷಮಿಸಿ, ಜೆಸ್ಸಿ ಅನುಭವಿಸಿದ ನೋವು ಸಂಕಟ ನನ್ನ ಕಣ್ಮುಂದೆನೇ ಬಂದ್ಬಿಡ್ತು ಎಂದಾಗ ಕ್ಲಾರಾ, ಅವಳು ಅಷ್ಟು ಸಂಕಟ ಪಡೋಕ್ಕೆ ಕಾರಣ ಏನಾಗಿತ್ತು ಅನ್ನೋದು ನಿಮಗೆ ಕೊನೆವರೆಗೂ ಗೊತ್ತಾಗಲೇ ಇಲ್ವಾ ಎಂದು ಕೇಳಿದಳು. ಗೊತ್ತಾಯಿತು. ಕೆಮ್ಮು ಮತ್ತು ಬಸ್ರು ಯಾವುದೇ ಕಾರಣಕ್ಕೂ ಬಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಬಸ್ರಾಗಿದ್ದೀನಿ ಅಂತ ಜೆಸ್ಸಿ ಪುಕಾರ್ ಹಬ್ಬಿಸಿದ್ದು ಸುಳ್ಳು ಸುದ್ದಿ ಅಂದ್ಕೊಂಡಿದ್ಲು. ಆದರೆ ಕೆಲವೇ ದಿನಗಳಲ್ಲಿ ಅದು ಸತ್ಯ ಅನ್ನೋದು ಅವಳ ಅರಿವಿಗೆ ಬಂದಿತ್ತು. ನಿಟ್ಟುಸಿರು ಬಿಟ್ಟು ಕ್ಲಾರಾಳನ್ನು ನೋಡಿದ ಪೂರ್ಣಿಮಾ ಮುಂದುವರಿಸಿದಳು. ದುರಂತ ಏನಪ್ಪ ಅಂದರೆ ಅದಕ್ಕೆ ಕಾರಣ ಯಾರು ಅನ್ನೋದು ಸಹ ಅವಳಿಗೆ ತಿಳಿದಿರಲಿಲ್ಲ. ಯಾವ ಪರಿಸ್ಥಿತಿಲಿ ತನ್ನ ಮೇಲೆ ದೌರ್ಜನ್ಯ ನಡೆದಿದೆ ಅನ್ನೋದು ಸಹ ಅವಳಿಗೆ ನೆನಪಿರಲಿಲ್ಲ.
ಅವಳು ಅಮಲ್ನಲ್ಲಿ ಇದ್ದಾಗ ನಡೆದ ಅಚಾತುರ್ಯ ಅನ್ನೋದು ಮಾತ್ರ ತಿಳಿದಿತ್ತು. ಮೊದಲು ಗೋಳಾಡಿದ ಜೆಸ್ಸಿ ಆಮೇಲೆ ತನ್ನ ಒಡಲಿನಲ್ಲಿ ಅರಳಿದ ಜೀವನ ತುಂಬ ಪ್ರೀತಿಸೋದಕ್ಕೆ ಶುರು ಮಾಡಿದ್ಲು. ಆ ಮಗುಗೋಸ್ಕರ ತಾನು ಬದುಕಿರಬೇಕು ಅಂತಿದ್ಲು. ಅದಕ್ಕೋಸ್ಕರ ತಾನು ಆರೋಗ್ಯವಾಗಿರಬೇಕು ಅಂತಿದ್ಲು. ವ್ಯಸನ ಮುಕ್ತಿ ಕೇಂದ್ರಕ್ಕೆ ಹೋಗಿ ಬರೋಕ್ಕೆ ಶುರು ಮಾಡಿದ್ಲು. ಧ್ಯಾನ, ಯೋಗ ಎಲ್ಲ ಮಾಡ್ತಾ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ಲು. ಆ ವರ್ಷದ ಪರೀಕ್ಷೆ ಮುಗಿಸಿ ಊರಿಗೆ ಹೋಗ್ತೀನಿ, ಮಮ್ಮ ತನ್ನ ತಪ್ಪನ್ನು ಕ್ಷಮಿಸ್ತಾರೆ, ಹುಟ್ಟೋ ಮಗು ಜೊತೆಗೆ ನೆಮ್ಮದಿಯಾಗಿರ್ತೀನಿ ಅಂತ ಕನಸು ಕಾಣೋದಕ್ಕೆ ಶುರು ಮಾಡಿದ್ಲು. ಆದರೆ ಆ ಕನಸು ಕನಸಾಗೇ ಉಳಿದುಬಿಡ್ತು ಎಂದ ಪೂರ್ಣಿಮಾ ಮತ್ತೆ ಅಳುವಿನ ಕಡಲಿನ ಆಳಕ್ಕೆ ಇಳಿದರು. ಇತ್ತ ಮಾಯಾ ಅಲಿಯಾಸ್ ಜೆನ್ನಿ ತನ್ನ ತಾಯಿ ಲವೀನಾರನ್ನು ನೋಡಲು ಮಾನಸಿಕ ಚಿಕಿತ್ಸಾ ಕೇಂದ್ರಕ್ಕೆ ಬಂದಳು. ಮಮ್ಮ ಎನ್ನುತ್ತಾ ಮಲಗಿದ್ದ ಲವೀನಾರ ಬಳಿ ಬಂದಳು ಮಾಯಾ. ಜಿನಿ, ಮೈ ಚೈಲ್ಡ್, ಎಲ್ಲಿ ಹೋಗಿದ್ದೆ ಇಷ್ಟು ದಿನ ಎನ್ನುತ್ತಾ ಜೆನ್ನಿಯ ಕೈ ಹಿಡಿದುಕೊಂಡರು ಲವೀನಾ. ಮಮ್ಮ ಮಮ್ಮ ನಿಂಗೆ ನನ್ನ ನೆನಪಿದೆಯಾ ಮಮ್ಮ ಎನ್ನುತ್ತಾ ಲವೀನಾರನ್ನು ಅಪ್ಪಿದಳು ಜೇನಿ. ತಾಯಿ ಯಾವತ್ತಾದರೂ ತನ್ನ ಮಕ್ಕಳನ್ನು ಮರಿತಾಳ ಕಂದ ಎನ್ನುತ್ತಾ ಜೆನ್ನಿಯ ಬೆನ್ನು ನೆವರಿಸುತ್ತಾ ಅವಳನ್ನು ಸಮಾಧಾನ ಮಾಡತೊಡಗಿದರು ಲವೀನಾ. ಅವರ ಮಡಲಲ್ಲಿ ತಲೆಯಿಟ್ಟು ಅಳತೊಡಗಿದಳು ಜೆನ್ನಿ. ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದ ಲವೀನಾ ಇದ್ದಕ್ಕಿದ್ದಂತೆ, ಯಾರೇ ನೀನು, ಇಲ್ಲಿಗೆ ಯಾಕೆ ಬಂದೆ? ನೀನೇ ನನ್ನ ಮಗಳನ್ನು ಕೊಂದಿರೋದು, ಯಾರು ನೀನು, ಹೊಟ್ಟೋಗಿಲ್ಲಿಂದ ಎಂದು ಅವಳನ್ನು ತಮ್ಮ ಮಡಲಿನಿಂದ ನೂಕಿದರು. ಮಮ್ಮ ಯಾಕೆ ಮಮ್ಮ, ಮಮ್ಮ ಯಾಕೆ ಹೀಗೆ ಮಾಡ್ತಾ ಇದೀಯಾ? ಜೆನ್ನಿ ಲವೀನಾರ ಬಳಿ ಸಾರಿ ಅವರ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದುಕೊಂಡು, ಮಮ್ಮ ನಾನು ಜೆನ್ನಿ ಎಂದಾಗ, ನನ್ನ ಮಗಳ ಹೆಸರು ಜೆಸ್ಸಿ, ನೀನು ಅವಳಲ್ಲ, ನೀನು ಇಲ್ಲಿಂದ ಹೋಗು, ಅಲ್ಲಿಂದ ಹೋಗು ಎನ್ನುತ್ತಾ ಅವಳನ್ನು ಜೋರಾಗಿ ದೂಡಿಬಿಟ್ಟರು ಲವೀನಾ. ಮಮ್ಮ ಯಾಕೆ ಹೀಗೆ ಮಾಡ್ತಾ ಇದೀಯಾ ಎನ್ನುತ್ತಾ ಅಳುತ್ತಿದ್ದವಳ ಕಣ್ಣಿಗೆ ರೂಮಿನ ಬಾಗಿಲಲ್ಲಿ ನಿಂತಿದ್ದ ನರ್ಸ್ ಕಾಣಿಸಿದಳು. ಸಿಸ್ಟರ್, ಪ್ಲೀಸ್ ಬಂದು ನೋಡಿ ಇವರನ್ನ, ಈಗಷ್ಟೇ ನನ್ನ ಗುರ್ತು ಹಿಡಿದಿದ್ರು ಸಿಸ್ಟರ್, ಆದರೆ ಮತ್ತೆ ಈಗ ನನ್ನ ಗುರ್ತು ಹಿಡಿತಾ ಇಲ್ಲ ಎಂದಳು ಅಳುತ್ತಾ. ನರ್ಸ್ ತುಟಿ ಕೊಂಗಿಸಿ ಲವೀನಾರನ್ನು ನೋಡುತ್ತಾ, ಡಾಕ್ಟರನ್ನು ಕರ್ಕೊಂಡು ಬರ್ತೀನಿ ಇರಿ ಎಂದು ಹೇಳಿ ಹೋದಳು. ಅಲ್ಲಿಂದ ಹೊರಟವಳ ಕಣ್ಣಲ್ಲಿದ್ದ ಕ್ರೂರತೆ ಲವೀನಾರನ್ನು ನಡಗಿಸಿತು. ಜೆನ್ನಿಯನ್ನೇ ಮಮತೆಯಿಂದ ನೋಡುತ್ತಾ, ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿದೆ ತಾನೇ ಎಂದರು. ಅವರ ದನಿಯಲ್ಲಿದ್ದ ಅಸಹಾಯಕತೆ ಜೆನ್ನಿಯ ಕರುಳನ್ನು ತಟ್ಟಿತು. ಅಲ್ಲಿಂದ ಹೋದ ನರ್ಸ್ ಡಾಕ್ಟರ್ ಬಳಿ ಹೋಗಿ, ನಿಮ್ಮ ಅನುಮಾನ ನಿಜ ಡಾಕ್ಟ್ರೇ, ಲವೀನಾ ಹುಷಾರಾಗ್ತಾ ಇದ್ದಾರೆ, ಜೆನ್ನಿನ ಗುರ್ತು ಹಿಡಿದ್ಲು ಎಂದಳು. ಆ ಡಾಕ್ಟರ್ ಮೊಗದಲ್ಲಿ ಮೂಡಿದ ಕುಹಕ ನಗು ಅವನ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಕೊಳಕು ಯೋಚನೆಯೊಂದನ್ನು ತೆರೆದಿಡುತ್ತಿತ್ತು. ಬನ್ನಿ ಮುಂದಿನ ಕೆಲಸ ನೋಡೋಣ ಎನ್ನುತ್ತಾ ಲವೀನಾರಿದ್ದ ಕೋಣೆ ಅಡಿಗೆ ನಡೆದರು ಡಾಕ್ಟರ್ ಮತ್ತು ನರ್ಸ್. ಜೆನ್ನಿ, ನಿಮಗೆ ಎಷ್ಟು ಸಾರಿ ಹೇಳಿದ್ದೀನಿ ನಮಗೆ ತಿಳಿಸ್ದೆ ಹಾಗೆಲ್ಲ ಇವರನ್ನು ಭೇಟಿಯಾಗಬೇಡಿ ಅಂತ. ನೀವು ನಮ್ಮ ಮಾತನ್ನೇ ಕೇಳೋದಿಲ್ಲ. ಈಗ ನೋಡಿ, ಸ್ವಲ್ಪ ಗುಣ ಆಗ್ತಾ ಇರೋ ನಿಮ್ಮಮ್ಮ ಮತ್ತೆ ಕೆರಳಿದ್ದಾರೆ ಎಂದು ರೇಗಾಡುತ್ತಾ, ಸಿಸ್ಟರ್ ಲವೀನಾ ಅವರನ್ನು ಟ್ರೀಟ್ಮೆಂಟ್ ರೂಮಿಗೆ ಕರ್ಕೊಂಡು ಬನ್ನಿ ಎಂದು ಹೇಳಿದರು. ಲವೀನಾರ ಎರಡೂ ತೋಳುಗಳನ್ನು ಹಿಡಿದು ದರದರನೆ ಎಳೆದೊಯ್ಯುತ್ತಿರುವಾಗ ಕಟುಕನ ಹಿಂದೆ ನಡೆಯುತ್ತಿರುವ ಕುರಿಯಂತೆ ಕಂಡರು ಜೆನ್ನಿಯ ಕಣ್ಣಿಗೆ. ಕೆಲವು ಕ್ಷಣಗಳ ಹಿಂದಷ್ಟೇ ಲವೀನಾ ಆಡಿದ ಇಲ್ಲಿಂದ ಹೊರಟು ಹೋಗ್ಬಿಡು ಮಗಳೇ ಎಂಬ ಮಾತು ಜೆನ್ನಿಯ ಕಿವಿಯಲ್ಲಿ ಅನುರಣಿಸುತ್ತಾ ಇತ್ತು. ಲವೀನಾ ಅವರು ಕೂಡ ಯಾವುದೋ ರಹಸ್ಯನ ತಮ್ಮಲ್ಲಿ ಅಡಗಿಸಿಕೊಂಡಿರೋ ಹಾಗಿದೆ. ಆ ರಹಸ್ಯ ಏನು? ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಕಥೆ ಇಷ್ಟ ಆಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಕಥೆಗೆ ಎಷ್ಟು ಕೌತುಕದಿಂದ ಕಾಯ್ತಾ ಇರ್ತೀರೋ ಅಷ್ಟೇ ಕುತೂಹಲದಿಂದ ನಾನು ನಿಮ್ಮ ಪ್ರತಿಕ್ರಿಯೆಗಳಿಗೋಸ್ಕರ ಕಾಯ್ತಾ ಇರ್ತೀನಿ. ಕಮೆಂಟ್ ಮಾಡ್ತೀರಾ ಅಲ್ಲ ನಿಮ್ಮ ಅಭಿಪ್ರಾಯಗಳನ್ನು? ಧನ್ಯವಾದಗಳು.